ಪ್ರಮುಖವಾಗಿ ನಾನು 3 ಬೇಡಿಕೆಗಳನ್ನು ಸಚಿವರ ಹತ್ರ ಇಟ್ಟಿದ್ದೀನಿ. ಮೊದಲನೇದು, ಬೆಂಗಳೂರಿನಲ್ಲಿ ಕಳೆದ 2.5-3 ವರ್ಷದಿಂದ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸಾವಿರಾರು ಕೋಟಿ ರೂಪಾಯಿ ಬೆಂಗಳೂರಿನ ಪಾಟ್ ಹೋಲ್ಸ್ಗಳನ್ನು, ಗುಂಡಿಗಳನ್ನು ಮುಚ್ಚಲಿಕ್ಕೆ ಈ ಸರ್ಕಾರ ದುಡ್ಡಿಟ್ಟಿದೆ, ಖರ್ಚು ಮಾಡಿದೆ ಅಂತ ಹೇಳಿದ್ದಾರೆ. ಈ ದುಡ್ಡು ಖರ್ಚಾದರೂ ಕೂಡ ಗುಂಡಿ ಮಾತ್ರ ಹಾಗೆ ಇದೆ. ಪ್ರತಿ ದಿವಸ ರೋಡಲ್ಲಿ ಓಡಾಡುವಂಥವ್ರು, ಪ್ರತಿ ದಿವಸ ಬೈಕಲ್ಲಿ ಓಡಾಡುವಂಥವ್ರು ಬೆನ್ನು ಮುರ್ಕೊಳ್ತಾ ಇರುವಂಥದ್ದು. ಸರ್ಕಾರನೇ NCRB ಕೊಟ್ಟಿರುವಂಥ ಡೇಟಾ ಪ್ರಕಾರ 40-50ಕ್ಕೂ ಹೆಚ್ಚು ಜನ ಬೆಂಗಳೂರಿನಲ್ಲಿ ಗುಂಡಿಗಳಿಂದಾಗಿ ಸತ್ತೋಗಿದ್ದಾರೆ ಎನ್ನುವಂಥ ಡಾಕ್ಯುಮೆಂಟ್ ಇದೆ. ಈ ದುಡ್ಡು ಎಲ್ಲಿ ಹೋಯಿತು? ಬೆಂಗಳೂರಿನ ಜನಕ್ಕೆ ಈ ದುಡ್ಡು ಎಲ್ಲಿ ಹೋಯಿತು ಅನ್ನುವಂಥ ವಿಷಯ ಗೊತ್ತಾಗಬೇಕು. ನಾನು ನಿಮಗೆ ಮಾಧ್ಯಮಗಳಲ್ಲಿ ಬಂದಿರುವಂಥ ಮುಖ್ಯಮಂತ್ರಿಗಳು ಮತ್ತು ಹಿಂದೆ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಇನ್ಚಾರ್ಜ್ ಆಗಿದ್ದಂಥ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಬೇರೆ ಬೇರೆ ಹೇಳಿಕೆಗಳನ್ನು ನಾನು ನಿಮ್ಮ ಎದುರುಗಡೆ, ನೀವೇ ಕವರ್ ಮಾಡಿರುವಂಥ ಹೇಳಿಕೆಗಳನ್ನು ನಿಮ್ಮ ಎದುರುಗಡೆ ಓದ್ತೀನಿ. ಮೊದಲನೇದು, 2023 ಡಿಸೆಂಬರ್ನಲ್ಲಿ ಹೇಳ್ತಾರೆ 7 ಕೋಟಿ ರೂಪಾಯಿ ನಾವು BBMP ಸ್ಪೆಂಡಿಂಗ್ 7 crores ಟು ಫಿಲ್ ಪಾಟ್ ಹೋಲ್ಸ್ ಹೇಳ್ತಾರೆ, ಖರ್ಚು ಮಾಡಿದ್ದೀವಿ ಅಂತ. ಅದರ ರಿಸಲ್ಟ್ ಏನು? ವಿಧಾನಸಭೆಯಲ್ಲಿ ಇವರೇ ಪತ್ರಿಕೆ ಹೇಳಿಕೆ ಕೊಡ್ತಾರೆ, ವಿಧಾನ ಪರಿಷತ್ತಲ್ಲಿ 63% ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಗುಂಡಿ ಜಾಸ್ತಿ ಆಗಿದೆ. ಇದು ಯಾವಾಗ? ಡಿಸೆಂಬರ್ 24. ಇನ್ನು ಆಗಸ್ಟ್ 25 ಇನ್ನೊಂದು ಹೆಡ್ಲೈನ್ ಬರುತ್ತೆ, BBMP ಸ್ಪೆಂಡ್ಸ್ 12 crores ಬಟ್ ಬೆಂಗಳೂರು ಸಿ 63% ರೈಸ್ ಇನ್ ಪಾಟ್ ಹೋಲ್ಸ್. ಸೆಪ್ಟೆಂಬರ್ 25 ಇನ್ನೊಂದು ತಿಂಗಳು, ಡೆಪ್ಯೂಟಿ CM ಶಿವಕುಮಾರ್ ಅನೌನ್ಸಸ್ ₹750 crore ಫಾರ್ ಪಾಟ್ ಹೋಲ್ ರಿಪೇರ್. 12 ಕೋಟಿ ಕೊಟ್ಟರು, 7 ಕೋಟಿ ಕೊಟ್ಟರು, 63% ಜಾಸ್ತಿ ಆಯಿತು. ಆಗಸ್ಟ್ ಆಯಿತು, ಸೆಪ್ಟೆಂಬರ್ ಆಯಿತು, ಈಗ ತಿರ್ಗಾ 750 crores ಅಂದರು. ಯಾವಾಗ? ಸೆಪ್ಟೆಂಬರ್ 25. ಆಮೇಲೆ ಸೆಪ್ಟೆಂಬರ್ 14ಗೆ ತಿರ್ಗಾ ಒಂದು ಟ್ವೀಟ್ ಮಾಡ್ತಾರೆ, 1,100 ಕೋಟಿ ರೂಪಾಯಿ ಅನುದಾನ, 14 ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ 50 ಕೋಟಿ, ಉಳಿದ ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ 25 ಕೋಟಿ, ಬೆಂಗಳೂರಿನ ರಸ್ತೆಗಳ ದುರಸ್ತಿ ಹಾಗೂ ಸುಸಜ್ಜಿತ ರಸ್ತೆಗಳ ನಿರ್ಮಾಣಕ್ಕೆ ಬಳಸಲು ಸೂಚನೆ. 750 ತಿರ್ಗಾ 1,100. ಯಾವ ದುಡ್ಡಿದು? ಎಲ್ಲಿ ಹೋಗ್ತಾ ಇದೆ ಈ ದುಡ್ಡು? ನೆಕ್ಸ್ಟ್ ಅಕ್ಟೋಬರ್ 25ಗೆ ಅಟ್ ಇಟ್ಸ್ ಫಸ್ಟ್ ಮೀಟಿಂಗ್ GBA ಗ್ರೀನ್ ಲೈಟ್ಸ್ 2,200 crore ಫಾರ್ ಇಂಪ್ರೂವಿಂಗ್ ಬೆಂಗಳೂರು ರೋಡ್ಸ್. ಸೆಪ್ಟೆಂಬರ್ ಆಯಿತು 1,100 ಕೋಟಿ, ಅಕ್ಟೋಬರ್ ಬಂತು 2,200 ಕೋಟಿ. ನೆಕ್ಸ್ಟ್ ತಿರ್ಗಾ ಅಕ್ಟೋಬರ್ ಅಲ್ಲೇನೆ DPR ಬೀಯಿಂಗ್ ಪ್ರಿಪೇರ್ಡ್ ಟು ವೈಟ್ ಟಾಪ್ 500 kilometers ಆಫ್ ರೋಡ್ಸ್ ಅಟ್ 4,000 crore rupees. DK ಶಿವಕುಮಾರ್ 1,400 ಕೋಟಿ, 1,100 ಕೋಟಿ, 750 ಕೋಟಿ, ಅಕ್ಟೋಬರ್ ಎಂಡಲ್ಲಿ 4,000 ಕೋಟಿ. ನೆಕ್ಸ್ಟ್ ಅದೇ ಅಕ್ಟೋಬರ್ ಅಲ್ಲಿ ತಿರ್ಗಾ ಕರ್ನಾಟಕ ಕ್ಯಾಬಿನೆಟ್ ಅಪ್ರೂವ್ಸ್ 2,114 crores ಫಾರ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್, 1,200 ಫಾರ್ ಬೆಂಗಳೂರು ರೋಡ್ಸ್. ತಿರ್ಗಾ ಬೆಂಗಳೂರು ರಸ್ತೆಗೆ 1,200 ಕೋಟಿ. ನೆಕ್ಸ್ಟ್ ಡಿಸೆಂಬರ್ 2025 4,800 crore ಮೆಡಿಸಿನ್ ಫಾರ್ ಬೆಂಗಳೂರು ಸೇಲಿಂಗ್ ರೋಡ್ಸ್. 4,800 ಕೋಟಿ ರೂಪಾಯಿ ಮಾತ್ರೆ ಕೊಡ್ತಾರೆ ತಿರ್ಗಾ ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಕ್ಕೆ. ಇಷ್ಟೊತ್ತಿಗಾಗಲೇ ಎಷ್ಟು ಕೋಟಿಗಳು ಅನ್ನೋ ಕೋಟಿ ನಂಬರೇ ಹೋಗ್ಬಿಟ್ಟಿದೆ, ಮರ್ತೋಗ್ಬಿಟ್ಟಿದೆ, ಅಷ್ಟು ಕೋಟಿಗಳು ಅನೌನ್ಸ್ಮೆಂಟ್ ಆಗೋಗಿದೆ. ನೆಕ್ಸ್ಟು ಡಿಸೆಂಬರ್ 28, ಇನ್ನೇನು ಹೊಸವಾದ ವರ್ಷ ಮುಗಿಯೋಷ್ಟೊತ್ತಿಗೆ ಇನ್ನೊಂದು 2 ದಿವಸ ಇದ್ದಾಗಲೇ ಅಂದಾಗಲೂ ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತಾರೆ, 5,500 crore rupees ಸ್ಪೆಂಡ್ ಆಗಿದೆ. ಕ್ಯಾನ್ ಬೆಂಗಳೂರು ಬಿಲ್ಡ್ ಬೆಟರ್ ರೋಡ್ಸ್. ಇದಾಯ್ತು. ಇಷ್ಟೆಲ್ಲ ಅಂದರೆ 5,500 ಕೋಟಿ ರೂಪಾಯಿ ಅನೌನ್ಸ್ ಮಾಡಾದ್ಮೇಲೆ ಬೆಂಗಳೂರು ರಸ್ತೆಗಳೆಲ್ಲ 5,500 ಕೋಟಿ ರೂಪಾಯಿ ಖರ್ಚು ಮಾಡಿ ಸೂಪರ್ ಆಗಾದ್ಮೇಲೆ ಆಗಿದ್ದಂಥ ಡೆಪ್ಯೂಟಿ CM ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು ಅವ್ರು ಮುಖ್ಯಮಂತ್ರಿಗಳಾಗ್ತಾರೆ. ಅವ್ರು ಮುಖ್ಯಮಂತ್ರಿಗಳಾಗಿದ ತಕ್ಷಣ ಹೊಸ ಮಿನಿಸ್ಟ್ರು ಬರ್ತಾರೆ. ಹೊಸ ಮಿನಿಸ್ಟ್ರು ಬಂದಾದ್ಮೇಲೆ ಅವ್ರು ಹೇಳ್ತಾರೆ ಅನದರ್ 2,000 crore rupees ಅಪ್ರೂವ್ಡ್ ಫಾರ್ ಇಂಟರ್ನಲ್ ರೋಡ್ ಆಸ್ಫಾಲ್ಟಿಂಗ್. ಇದ್ರ ಮಧ್ಯದಲ್ಲಿ
ಮುಖ್ಯಮಂತ್ರಿಗಳನ್ನು ಟ್ವೀಟ್ ಮಾಡಿರ್ತಾರೆ. ಮುಖ್ಯಮಂತ್ರಿಗಳು ಏನು ಟ್ವೀಟ್ ಮಾಡಿದ್ದಾರೆ? ಮುಖ್ಯಮಂತ್ರಿಗಳು ಅವರ ಎಕ್ಸ್ ಖಾತೆಯಲ್ಲಿ, ಯಾರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು 2025ರಲ್ಲಿ ಟ್ವೀಟ್ ಮಾಡ್ತಾರೆ, 1225 ಕೋಟಿ ಫಾರ್ ವಾರ್ಡ್ ಡೆವಲಪ್ಮೆಂಟ್ ಅಂಡ್ 5 ಕಾರ್ಪೊರೇಷನ್ಸ್ ಇನ್ ಬೆಂಗಳೂರು. 25 ಎಂಡಲ್ಲಿ ಇದನ್ನು ಮಾಡ್ತಾರೆ. ಆಮೇಲೆ ಹೇಳ್ತಾರೆ 1700 crores ಫಾರ್ 157 kilometers ಆಫ್ ವೈಟ್ ಟಾಪಿಂಗ್ ರೋಡ್ ಬೆಂಗಳೂರು ರೋಡ್ಸ್, 1900 crores ಫಾರ್ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ಸ್, 450 crore ಡೆವಲಪ್ಮೆಂಟ್ ಫಾರ್ ಔಟರ್ ರಿಂಗ್ ರೋಡ್. ಇಲ್ಲಿ ಏನ್ ನಡೀತಾ ಇದೆ ಬೆಂಗಳೂರಿನಲ್ಲಿ? ಕೇವಲ ಒಂದೇ ವರ್ಷದಲ್ಲಿ ಮುಖ್ಯಮಂತ್ರಿಗಳು 1000 ಕೋಟಿ ಅನೌನ್ಸ್ ಮಾಡ್ತಾರೆ, 550 ಕೋಟಿ ಅನೌನ್ಸ್ ಮಾಡ್ತಾರೆ, 450 ಕೋಟಿ ಅನೌನ್ಸ್ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳು 7 ಕೋಟಿಯಿಂದ ಶುರುವಾಗಿ 7 ಕೋಟಿ, 12 ಕೋಟಿ, ಇಲ್ಲಿ ಇಡೀ ಪೂರ್ತಿ ಲಿಸ್ಟೇ ಇದೆ. ಪ್ರತಿ ದಿವಸ ಮಾಧ್ಯಮದವ್ರು ನೀವು ಕವರ್ ಮಾಡಿದ್ದೀರಾ. 7 ಕೋಟಿ, 12 ಕೋಟಿ, 750 ಕೋಟಿ, 1100 ಕೋಟಿ, 2200 ಕೋಟಿ, 4000 ಕೋಟಿ, 1241 ಕೋಟಿ, 4800 ಕೋಟಿ, 5500 ಕೋಟಿ. ಇದೆಲ್ಲ ಒಂದೇ ಪ್ರಾಜೆಕ್ಟ್ ಅನ್ನ ಬೇರೆ ಬೇರೆ ಟೈಮ್ನಲ್ಲಿ ನೀವು ಅನೌನ್ಸ್ ಮಾಡ್ತಾ ಇದ್ದೀರೋ, ಅಥವಾ ಇದೆಲ್ಲ ಬೇರೆ ಬೇರೆ ಟೈಮ್ನಲ್ಲಿ ಅನೌನ್ಸ್ ಮಾಡಿರುವಂತ ಬೇರೆ ಬೇರೆ ಹೆಡ್ಡಿಂಗ್ಸು? ಏನಿದು? ಎಲ್ಲಿ ಹೋಗ್ತಾ ಇದೆ ಈ ದುಡ್ಡು? ಅನೌನ್ಸ್ಮೆಂಟ್ ಅಂತೂ ಮಾಡ್ತಾ ಇದ್ದೀರಿ, ದುಡ್ಡಂತೂ ರಿಲೀಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀರಿ, ಗುಂಡಿ ಅಂತೂ ಹೋಗ್ತಾ ಇಲ್ವಲ್ಲ. ಅಮೌಂಟ್ ರಿಲೀಸ್ ಪರ್ಮನೆಂಟ್, ರಿಲೀಫ್ ಮಾತ್ರ ಟೆಂಪರರಿ. ನಾನು ಕೃಷ್ಣ ಬೈರೇಗೌಡರ ಹತ್ರ ನಿನ್ನೆ ಆಗ್ರಹ ಮಾಡಿದ್ದೀನಿ, 30 ದಿನಗಳ ಒಳಗಡೆ ಬೆಂಗಳೂರಿನ ಗುಂಡಿಗಳ ಸಮಸ್ಯೆ ಮತ್ತು ಬೆಂಗಳೂರಿನ ರಸ್ತೆಗಳಿಗೆ ಕಳೆದ 3 ವರ್ಷದಲ್ಲಿ ನಿಮ್ಮ ಸರ್ಕಾರ ಎಷ್ಟು ದುಡ್ಡನ್ನ ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಶ್ವೇತ ಪತ್ರ ಹೊರಡಿಸಬೇಕು, ಒಂದು ವೈಟ್ ಪೇಪರ್ ಅನೌನ್ಸ್ ಮಾಡಬೇಕು. ಇದು ನಮ್ಮ ದುಡ್ಡು, ಬೆಂಗಳೂರಿನ ಟ್ಯಾಕ್ಸ್ ಪೇಯರ್ಸ್ ಕಟ್ಟಿರುವಂತ, ಸಾರ್ವಜನಿಕರು ಕಟ್ಟಿರುವಂತ ದುಡ್ಡಿದು. ಒಬ್ಬ ಟ್ಯಾಕ್ಸ್ ಪೇಯರು ಕರೆಕ್ಟ್ ಟೈಮಲ್ಲಿ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಪೆನಾಲ್ಟಿ ಬರುತ್ತೆ. ಒಬ್ಬ ಸಣ್ಣ ಅಂಗಡಿ ಇಟ್ಕೊಂಡಿರೋ ವ್ಯಾಪಾರಿ GST ಕರೆಕ್ಟ್ ಆಗಿರೋ ಟೈಮಲ್ಲಿ ಕಟ್ಟಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಪೆನಾಲ್ಟಿ ಬರುತ್ತೆ. ಟ್ಯಾಕ್ಸ್ ಕಟ್ಸ್ಕೊಳ್ಬೇಕಾದ್ರೆ ಪೆನಾಲ್ಟಿ ಹಾಕುವಂಥವ್ರು ನಮ್ಮ ದುಡ್ಡು ಎಲ್ಲಿ ಹೋಯ್ತು ಅಂತ ನಮಗೆ ಉತ್ತರ ಸಿಗಬಾರ್ದ? ನಾ ಮನೆ ಇರುವಂತ ರಸ್ತೆಯಲ್ಲಿ ಯಾರು ಕಾಂಟ್ರಾಕ್ಟರ್ ಇನ್ಚಾರ್ಜು, ಯಾರು ಅದರಲ್ಲಿ ಇಂಜಿನಿಯರ್ ಇನ್ಚಾರ್ಜ್ ಇದ್ರು, ಯಾವ ದುಡ್ಡು ಖರ್ಚಾಯ್ತು, ಯಾವ ಹೆಡ್ಲೈನ್ ಕೆಳಗಡೆ ಖರ್ಚು ಮಾಡಿದ್ರಿ, ಇದು ನನಗೆ ಗೊತ್ತಾಗಬಾರ್ದು ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿ? ನಾ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದಾಗ ನನ್ನ ಮೇಲೆ ಪೆನಾಲ್ಟಿ ಬರುತ್ತೆ. ನನ್ನ ಟ್ಯಾಕ್ಸಲ್ಲಿ ಕಟ್ಟಿರುವಂತ ದುಡ್ಡು, ನನ್ನ ಟ್ಯಾಕ್ಸಲ್ಲಿ ಕಟ್ಟಿರುವಂತ, ನನ್ನ ದುಡ್ಡಲ್ಲಿ ಕಟ್ಟಿರುವಂತ ರಸ್ತೆ ಓಪನಿಂಗಿಗಿಂತ ಮುಂಚೆನೆ ಕುಸ್ತೋಯ್ತು ಅಂತಂದಾಗ ಅದಕ್ಕೆ ಇನ್ಚಾರ್ಜ್ ಇರುವಂತ ಆಫೀಸರು, ಅದಕ್ಕೆ ಇನ್ಚಾರ್ಜ್ ಇರುವಂತ ಕಾಂಟ್ರಾಕ್ಟರು, ಅದಕ್ಕೆ ಇನ್ಚಾರ್ಜ್ ಇರುವಂತ ಕಾಂಪಿಟೆಂಟ್ ಅಥಾರಿಟಿ, ಅವ್ರ ಮೇಲೆ ಪೆನಾಲ್ಟಿ ಬೇಡವಾ? ಅವ್ರ ಮೇಲೆ ಫೈನ್ ಬೇಡವಾ? 30 ದಿವಸಗಳ ಒಳಗಡೆ ಈ ಸಾವಿರಾರು ಕೋಟಿ ರೂಪಾಯಿ, ಈಗ ಎಷ್ಟು ರೂಪಾಯಿ, ಯಾವ ದುಡ್ಡು ಅಂತ ಯಾರಿಗೂ ಕ್ಲಾರಿಟಿ ಇಲ್ಲ. ಮುಖ್ಯಮಂತ್ರಿಗಳು ಒಂದು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಒಂದು ಹೇಳಿದ್ದಾರೆ, ಅಡ್ಮಿನಿಸ್ಟ್ರೇಟರ್ ಒಂದು ಹೇಳಿದ್ದಾರೆ, UDD ಸೆಕ್ರೆಟರಿ ಒಂದು ಹೇಳಿದ್ದಾರೆ, ಹೊಸದಾಗಿ ಬಂದಿರುವಂತ ಸಚಿವರು ತಿರ್ಗಾ 2000 ಕೋಟಿ ಎಂದಿದ್ದಾರೆ. ಇದೆಲ್ಲ ಒಂದೇ ಪ್ಯಾಕೇಜಾ? ಅದೇ ಪ್ಯಾಕೇಜಿನ ನೀವು ಹೊಸದಾಗಿ ಅನೌನ್ಸ್ಮೆಂಟ್ಗಳು ಮಾಡ್ತಾ ಇರ್ತೀರಾ? ಇದು ಹೆಡ್ಲೈನ್ ಮ್ಯಾನೇಜ್ಮೆಂಟಾ, ಡೆಡ್ಲೈನ್ ಮ್ಯಾನೇಜ್ಮೆಂಟಾ, ಏನಿದು? ಇದು ಜನಕ್ಕೆ ಕ್ಲಾರಿಟಿ ಬೇಕಾಗಿದೆ. ನನ್ನ ಪ್ರಮುಖವಾದಂಥ ಡಿಮ್ಯಾಂಡು ನಿನ್ನೆ ಕೃಷ್ಣ ಬೈರೇಗೌಡರ ಹತ್ರ ಹೇಳಿದ್ದು, 30 ದಿವಸಗಳಲ್ಲಿ ಬೆಂಗಳೂರಿನಲ್ಲಿ ನೀವು ಕಳೆದ 3 ವರ್ಷದಲ್ಲಿ ಪಾಟ್ಹೋಲ್ ಮ್ಯಾನೇಜ್ಮೆಂಟಿಗೆ, ಬೆಂಗಳೂರಿನ ರಸ್ತೆ ಕಾಮಗಾರಿಗೆ ಎಷ್ಟು ದುಡ್ಡನ್ನ ಖರ್ಚು ಮಾಡಿದ್ದೀರಿ ಅನ್ನುವಂಥ ಶ್ವೇತ ಪತ್ರವನ್ನು 30 ದಿವಸದಲ್ಲಿ ನೀವು ಹೊರಡಿಸಬೇಕು. ಇದು ನಮ್ಮ ಮೊದಲನೇ ಡಿಮ್ಯಾಂಡ್ ಇದೆ. ಎರಡನೇದು, ಈ 2000 ಕೋಟಿ ರೂಪಾಯಿ ಹೊಸದಾಗಿ ಏನೋ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಈಗ 5 ಕಾರ್ಪೊರೇಷನ್ ಇದೆ, ಅವರೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ.
ನೀವು ಮಂತ್ರಿಗಳ ಹತ್ರನೇ ಹೋಗಿ ಅವರದ್ದೇ ವಿಧಾನಸಭಾ ಕ್ಷೇತ್ರದಲ್ಲಿ ಬ್ಯಾಟ್ರಾಯನ್ಪುರದಲ್ಲೇನೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳು ಯಾವ್ಯಾವ ರೋಡ್ಗಳಲ್ಲಿ ಏನೇನು ಕೆಲಸ ಮಾಡ್ತಾ ಇದೆ, BDA ಏನು ಮಾಡ್ತಾ ಇದ್ದಾರೆ, BMRCL ಏನು ಮಾಡ್ತಾ ಇದ್ದಾರೆ, ಬಿ ಸ್ಮೈಲ್ ಅವ್ರು ಏನು ಮಾಡ್ತಾ ಇದ್ದಾರೆ, KRIDL ಅವ್ರು ಏನು ಮಾಡ್ತಾ ಇದ್ದಾರೆ, ರಸ್ತೆ ಯಾರು ಮಾಡ್ತಾ ಇದ್ದಾರೆ, ಫ್ಲೈಓವರ್ ಯಾರು ಮಾಡ್ತಾ ಇದ್ದಾರೆ, ಗುಂಡಿ ಯಾರು ಅಗೀತಾ ಇದ್ದಾರೆ, ಇದನ್ನೆಲ್ಲ ಕೇಳಿದ್ರೆ ಅವ್ರಿಗೂ ಗೊತ್ತಿರಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಕರೆಕ್ಟ್ ಆಗಿರುವಂತ ಈ ಡೇಟಾ ಜನಕ್ಕೆ ಸಿಗುವಂತ ಒಂದು ಡ್ಯಾಶ್ ಬೋರ್ಡೇ ಇಲ್ಲ. ಬೆಂಗಳೂರಿನಂಥ ಒಂದು ಟೆಕ್ನಾಲಜಿ ಇರುವಂತ ನಗರದಲ್ಲಿ ಇಡೀ ಪ್ರಪಂಚಕ್ಕೆ ಸಾಫ್ಟ್ವೇರ್ ಸೊಲ್ಯೂಷನ್ಸ್ಗಳನ್ನು ಮಾಡಿಕೊಡ್ಬೋದಾಗಿರುವಂಥ ಒಂದು ನಗರದಲ್ಲಿ ಬೆಂಗಳೂರಿನ ನಾಗರಿಕರು ಇಷ್ಟು ಪ್ರಜ್ಞಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಸರ್ಕಾರಕ್ಕೆ ಪ್ರಶ್ನೆ ಕೇಳುವಂಥ ಶಕ್ತಿ ಇರುವಂಥ ಜನ ಇದ್ದಾರೆ. ಒಂದು ಲೈವ್ ಡ್ಯಾಶ್ ಬೋರ್ಡ್ 5 ಕಾರ್ಪೊರೇಷನ್ಗೆ ಯಾಕೆ ಮಾಡಬಾರ್ದು ನಾವು? ನಮ್ಮ ಮನೆ ಇರುವಂಥ ರಸ್ತೆ ಫಸ್ಟ್ ಎ ಮೇನ್ ರೋಡಲ್ಲಿ ಏನು ಕೆಲಸ ನಡೀತಾ ಇದೆ, ಎಷ್ಟು ದಿವಸದಲ್ಲಿ ಕಾಮಗಾರಿ ಮುಗಿಸ್ತಾರೆ, ಯಾರು ಕಾಂಟ್ರಾಕ್ಟರು, ಯಾವ ಇಂಜಿನಿಯರು ಇದರದ್ದು ಇನ್ಚಾರ್ಜು, ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಏನು, ಇಷ್ಟು ಒಳಗಡೆ ಏನಾದರೂ ಅಕಸ್ಮಾತ್ ರಸ್ತೆ ಹಾಳಾಯಿತು ಅಂತಂದ್ರೆ ಯಾರನ್ನ ನಾವು ಅಕೌಂಟಬಲ್ ಆಗಿ ಹಿಡಿಬಹುದು. ಈ ಒಂದು ಡ್ಯಾಶ್ ಬೋರ್ಡ್ ಅನ್ನ 60 ದಿವಸಗಳ ಒಳಗಡೆ ಬೆಂಗಳೂರಿನಲ್ಲಿ ನೀವು ಮಾಡಿಕೊಡ್ಬೇಕು ಅನ್ನುವಂಥ ಡಿಮ್ಯಾಂಡ್ ಅನ್ನ ಕೂಡ ಕೃಷ್ಣ ಬೈರೇಗೌಡರ ಹತ್ರ ಮಾಡಿದೆ. ಮೊನ್ನೆ ಅವರು ಒಬ್ರು ಯಾರೋ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು, ಒಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನು ಮಾಡಿದ್ರು. ಯಾರೋ ಒಬ್ಬ ಅಧಿಕಾರಿನ ಒಂದು ಟೈಮ್ನಲ್ಲಿ ಸಸ್ಪೆಂಡ್ ಮಾಡೋದ್ರಿಂದ ಸಿಸ್ಟಮ್ ಚೇಂಜ್ ಆಗಲ್ಲ. ಈ ತರ ಎಷ್ಟೋ ಅಧಿಕಾರಿಗಳು ಸಸ್ಪೆಂಡ್ ಮಾಡುವಂಥದ್ದು, ಹೊಸದಾಗಿ ಮಿನಿಸ್ಟರ್ ಆದ್ಮೇಲೆ ಇನ್ಸ್ಪೆಕ್ಷನ್ ಮಾಡಿ ಇದನ್ನೆಲ್ಲ ನೋಡ್ಬಿಟ್ಟಿದೀವಿ ನಾವು. ಸಿಸ್ಟಮ್ ಚೇಂಜ್ ಆಗಬೇಕು.